3 ಕಾಲಿನ ಭೃಂಗಿ ನೃತ್ಯವನ್ನ ಮಾಡ್ತಾ ಇದ್ದ. ನಂದಿ ಮದ್ದಳೆಯನ್ನ ಬಾರಿಸ್ತಾ ಇದ್ದ. ಎಲ್ಲಾ ದೇವಾನುದೇವತೆಗಳು ತಂಬೂರಿ ನಾದ ನಿನಾದದಿಂದ ಕೈಲಾಸದೊಳಗ ಆನಂದ ಭರಿತವಾಗಿ ಕುಳಿತುಕೊಂಡಿರಬೇಕಾದ್ರೆ ಶಿವನ ಒಡ್ಡೋಲಗ, ಕೈಲಾಸ ಅಂದ್ರೆ ಶಿವನ ಒಡ್ಡೋಲಗ, ಪಾರ್ವತಿ ಪರಮೇಶ್ವರ ಈರ್ವರು ಕೈಲಾಸದೊಳಗ ಆನಂದವಾಗಿ ಕುಳಿತುಕೊಂಡಿರಬೇಕಾದ್ರೆ 25 ತತ್ವಗಳಿಂದ ಕೂಡಿರುವಂತ ಶರೀರದ ಆತ್ಮದ ಅನುದಾನದ ಗುರುವಾಗಿರುವಂತ ಪರಮಾತ್ಮನನ್ನ ನೋಡಿ ಮದ್ದಳೆಯನ್ನ 2 ಕೈಗಳಿಂದ ನಾದವನ್ನ ಮದ್ದಳೆಯನ್ನ ಬಾರಿಸುವಂತ ನಂದೀಶ ಆ ಮದ್ದಳೆಯನ್ನ ಹಿಂಗ ಕೆಳಗಿಟ್ಟಂತ ನಾರದ ಮಹರ್ಷಿಗಳು ಇಡೀ ಜಗತ್ತಿನ ತುಂಬೆಲ್ಲ ಸಂಚಾರವನ್ನ ಮಾಡ್ತಾ ನಾರದ ಮಹರ್ಷಿ ಕೆಲಸ ಏನು ಅಂತ ಕೇಳಿದ್ರೆ ಯಾವ ಊರೊಳಗ ಯಾವ ಕೆಲಸ ಆಗಕತ್ತದ, ಅಧರ್ಮ ಏನಾಗಕತ್ತದ, ಧರ್ಮ ಏನಾಗಕತ್ತದ, ಇದು ಹೇಳೋ ಕೆಲಸ ನಾರದ ಮಹರ್ಷಿಗಳದು. ಈ ಜಗತ್ತಿನೆಲ್ಲ ಸಂಚಾರವನ್ನ ಮಾಡ್ತಾ ನಾರದ ಮಹರ್ಷಿಗಳು ಕೈಲಾಸದೊಳಗ ಶಿವನ ಸಮೀಪ ಬರ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಯೋಗಾರೂಢರಾಗಿ ಕುಳಿತುಕೊಂಡಿರ್ಬೇಕಾದ್ರೆ ಭೃಂಗಿ 3 ಕಾಲಿನಿಂದ ನೃತ್ಯವನ್ನ ಮಾಡ್ತಾ ಇರಬೇಕಾದ್ರೆ ಮದ್ದಳೆಯನ್ನ ಬಾರಿಸುವುದನ್ನ ನಿಲ್ಲಿಸಿಬಿಟ್ಟ ನಂದಿ. ಯಾವಾಗ ಮದ್ದಳೆ ಬಾರಿಸೋದು ನಿಲ್ಲಿಸಿದನೋ ಇಡೀ ಸಭೆನೇ ಶಾಂತವಾಯಿತು. ನಾಟ್ಯವನ್ನ ನಿಲ್ಲಿಸಿದ ಭೃಂಗಿ ಮದ್ದಳೆಯನ್ನ ಇಟ್ಟು ನಂದೀಶ ಪರಮಾತ್ಮನಿಗೆ ಕೇಳ್ತಾನಂತೆ, ಯಪ್ಪ ಪರಮಾತ್ಮ ಪರಮದಯಾಳು ವಾಗರ್ತ್ಯ ಇವ ಸಂತೃಪ್ತ್ಯೋ ವಾಗರ್ತ್ಯ ಪ್ರತಿವರ್ತಯೇ ಜಗದತ್ ಪಿತರ ಪಾರ್ವತಿ ಪತಿ ಶಿವ ಹರ ಹರ ಒಂದೇ. ಈ ಜಗತ್ಕ ನೀನು ಒಬ್ನ ದೇವದಿ, ಈ ಲೋಕದೊಳಗಿರುವಂತ ಎಲ್ಲಾ ದೇವರ ವಿಚಾರಗಳನ್ನ ನನಗೆ ನೀ ಹೇಳಿರುವೆ. ಯಪ್ಪ ಪರಮಾತ್ಮ, ಈ ಜಗಕ್ಕ ಅರಿವಿನ ಆಶ್ರಯವನ್ನ ಕೊಟ್ಟು ನಮಗೆ ಜನ್ಮದಾತ ತಾಯಿ, ನಮ್ಗೆ ಗೊತ್ತಿರಲಿ, ಹುಟ್ಟೋದು ಭೂತಾಯಿ ಗರ್ಭ, ಹುಟ್ಟೋದು ತಾಯಿ ಗರ್ಭ ಆದ್ರೂ ಕೂಡ ಹೋಗೋದು ಭೂತಾಯಿ ಗರ್ಭಕ್ಕ. ಇಲ್ಲಿ ತಾಯಿ ಗರ್ಭದೊಳಗೊಂದು ಗರ್ಭ ಅದ ನೋಡ್ರಿ, ಆ ಗರ್ಭದಾಗ ಬೆಚ್ಚಗಿದ್ ಬಿಡ್ತೀವಿ ನಾವು. ಇನ್ನಿದು ಹೋದ ಬಳಕ ಭೂತಾಯಿ ಗರ್ಭ. ಆಧುನಿಕ ಕವಿ ಬರೀತಾನೆ, ಆಸೆ 6 ದಿವಸ, ಪ್ರೀತಿ 3 ದಿವಸ, ದುಡ್ಡಿರಿಯೋ ತನಕ ದುನಿಯಾ, ಜೀವನ ಇರೋ ತನಕ ಲಾಲಿ ಜಾಲಿ ಕಾಲಿ, ಸತ್ ಮ್ಯಾಲ ಹೊತ್ಕೊಂಡು ಒಯ್, ಊರಿಗೆ ಒಂದು ಫೋಟೋ, ಊರಿಗೆ ಊಟ, ಮನೆಗೆ ಒಂದು ಫೋಟೋ, ಸತ್ಯ ಸಾಯಲ್ಲ ಸುಳ್ಳು ಉಳಿಯಲ್ಲ. ಜನ್ಮ ಕೊಟ್ಟಿರುವಂತ ತಾಯಿ ಗರ್ಭದೊಳಗೆ ಇಟ್ಕೊಂಡು 9 ತಿಂಗಳ ಮಗ ಚಂದ ಜೀವನ ಮಾಡಂತ ಜಾಗ ಕೊಟ್ಟಾಳ. ಹೊರಗೆ ಬಿಟ್ಟ ಬಳಕ ತಾಯಿ ಹೇಳ, ಮಗ ಇನ್ನು ಮುಂದೆ ನಾ ಜಾಗ ಕೊಟ್ಟಿನಿ, ಭೂತಾಯಿ ಸಾಯೋ ತನಕ ನಿನಗ ಒಡಿಲಾಗಿ ಇಟ್ಕೊಂಡು ಕಾಪಾಡ್ತಾಳ, ನಿಯತ್ತಾಗಿ ಬದುಕು ಮಾಡಂತ ಭೂತಾಯಿ ಜಾಗ ಕೊಟ್ಟಾಳ. ಇವೆರಡೂ ಬಿಟ್ಟು ನಾವು ಅಧರ್ಮ ಕಾರ್ಯ ಮಾಡಕ್ ಹೋದಂದ್ರೆ ಭೂತಾಯಿನೂ ಜಾಗ ಕೊಡಂಗಿಲ್ಲ. ಬಹಳ ನಿಯತ್ತಾಗಿ ಬದುಕೋದದ ಈ ಪ್ರಪಂಚ. ಪರಮಾತ್ಮನಿಗೆ ಕೇಳದಂತ ನಂದೀಶ ಪರಮಾತ್ಮ, ಎಲ್ಲಾ ಕಥೆಗಳನ್ನ ನನಗೆ ನೀ ಸಾರಿ ಸಾರಿ ಹೇಳಿರುವೆ. ಆದಿಶಕ್ತಿ ಅವತಾರಿಯಾಗಿರುವಂತ ನನ್ನ ತಾಯಿಯ ಚರಿತ್ರೆನೇ ನೀ ನನಗೆ ಹೇಳಲಿಲ್ಲಲ್ಲ. ಎಲ್ಲಾ ಚರಿತ್ರೆಗಳನ್ನ ಕೇಳಿರುವೆ, ಎಲ್ಲಾ ಚರಿತ್ರೆಗಳನ್ನ ಕೇಳಿ ಕಂಗಳು ಮನ ಕರ್ಣ ಪಾವನವಾಗಿವೆ. ಈ ಜಗತ್ತು ಹೆಂಗ ಸೃಷ್ಟಿಯಾಗ್ಯದ ಅಷ್ಟೇ ಎಲ್ಲ ಜಗತ್ತಿನೊಳಗೆ ನೀ ಹೆಂಗ ಹುಟ್ಟಿ ಬಂದಿದನ ಕಥೆನೂ ನನಗೆ ನೀ ಹೇಳಿಲ್ಲ ಅಂದ ನಂದೀಶ. ಹಿಂಗ ಒಬ್ರು ದೇವ್ರಿಗೆ ನಾವು ಕೇಳಿವೇನು, ದೊಡ್ಡ ಇಟ್ಲು ಇಷ್ಟ ಮಾಡ್ಕೊಂಡಿ ನಾವು ದೇವ್ರಿಗೆ ಕೇಳಕ್. ಒಬ್ಬಕಿ ಇಲ್ಲಿ ಮಠ ಇಲ್ಲಲ್ಲ ಊರಾಗ, ಒಬ್ಬ ಕೇಳಂತ ಹೋಗಿ ಊರ ಮಠ ಸ್ವಾಮಿಗಳಿಗ ಹೋಗಿ ಒಟ್ಟ ಒಂದು 10 ವರ್ಷ ಒಟ್ಟ ಮಕ್ಕಳೇ ಆಗಿದ್ದಿಲ್ಲ ಆಕಿಗೆ. ಅಪ್ಪವ್ರ ಹತ್ರ ಹೋಗಿ ಉದ್ದ ಕಾಲು ಬಿದ್ದೆ, ಅಪ್ಪವ್ರ ಯಾಕವ್ವ ಏನಾಗ್ಯದ? ಏನಿಲ್ರಿ, 10 ವರ್ಷ ಉಂಟು ಮಕ್ಕಳಾಗಿ. ಕಾಲು ಬಿದ್ರು. ಅಪ್ಪವ್ರ ಯಾಕವ್ವ? ಇಲ್ರಿ ಅಪ್ಪವ್ರು ನಿಮ್ಮ ಆಶೀರ್ವಾದದಿಂದ ಮಗ ಹುಟ್ಟ್ಯಾನ, ಮಗನಿಗೆ ಏನಂತ ಹೆಸರಿಡ್ಲಿ ಅಂದಳಕ್ಕೆ. ಗುರುಗಳು ಅಂದ್ರು,
ಹುಟ್ಟ್ಯಾನಂದ್ರೆ ದ್ಯಾವಪ್ಪ ಅಂತ ಇಡುವತ್ತಂತ ಅವ್ರ ಅಂದ್ರು. ಈ ಮಾತ ಕುರಿ ಕಾಯುವ ಕುರುಬಾರು ನಾವು, ನಾವೇನು ಬಲ್ಲೇನು ಆತ್ಮದ ಅನುಭವ. ಈ ಜಗತ್ತಿನೊಳಗೆ ಕುರಿ ಕಾಯೋರು ಅಷ್ಟೇ ಕುರುಬರಲ್ಲ ಅಂತ, ನಾವೆಲ್ಲ ಕುರುಬರಿದ್ದಂಗಂತ ಈ ಪ್ರಪಂಚಕ್ಕೆ. ಏನ್ರಿ ಅಪ್ಪ ಅವ್ರು ಹಿಂಗೆ ಹೇಳ್ತಿರಲ್ಲ? ಅಲ್ಲ, ನಾ ಹೇಳೋ ಮಾತಲ್ಲಿ ಇದು ನವಿಲಿಗೆ ನಾಗಲಿಂಗ ಹೇಳಲ್ಲ. ಕುರಿ ಕಾಯುವ ಕುರುಬಾರು ನಾವು, ನಾವೇನು ಬಲ್ಲೇನು ಆತ್ಮದ ಅನುಭವ. 360 ಕುರಿಗಾಳ ಹೊಡ್ಕೊಂಡು ಮುನ್ನೋಡ ಹೊರಟೇವ ನಾವು. ಇದ್ರ ಈ ಒಳಗೆ ಏಸು ಕುರಿಗಳಿಟ್ಟಿವ್ ಗೊತ್ತೇನು? 360 ಕುರಿಗಳಿಟ್ಟಿವಂತ ಒಳಗ. ಇದ್ರಾಗ 360 360 ಕುರಿಗಾಳ ಹೊಡ್ಕೊಂಡು ಮುನ್ನೋಡ ಹೊರಟೇವ ನಾವು. 7 ಸುತ್ತಿನ ಬೇಲಿಯ ಹಚ್ಚಿ ನಮ್ಮ ಕುರಿಗಳನ್ನ ಇಟ್ಟಿವಿ ಬಚ್ಚಿ. ಈ ಒಳಗ 360 ಕುರಿಗಳು ಹೆಂಗೆ ಇಟ್ಟಿವಿ ಅಂದ್ರೆ ಮ್ಯಾಳಿ 7 ಸುತ್ತಿನ ಬೇಲಿ ಹಚ್ಚಿವಂತ ಮುಚ್ಚಿ. ಯಾವ್ದು 7 ಸುತ್ತು ಬೇಲಿ? ತೊಗಲ ಪದರ. 7 ಸುತ್ತಿನ ಬೇಲಿಯ ಹಚ್ಚಿ ನಮ್ಮ ಕುರಿಗಳನ್ನ ಇಟ್ಟಿವ ಬಿಚ್ಚಿ, ಸಿಟ್ಟೆಂಬ ನಾಯಿನ ಬಿಟ್ಟಿವ ಬಿಚ್ಚಿ. ಇದ್ರಾಗ ಒಂದು ನಾಯಿಗೆ ಬಿಟ್ಟಿವಿ. ಯಾವ್ದು ನಾಯಿ ಅದು? ಸಿಟ್ಟಿನ ನಾಯಿ. ಏನ್ರಿ ಪಟ್ಟತೆ ಬಂದ್ಬಿಡ್ತದ. ಏನ್ರಿ ಸಿಗಲಿಲ್ಲ. ನೀವು ನೋಡ್ಬೇಕು. ಇನ್ನು ನಮ್ಮ ತಾಯಂದ್ರು ಮನ್ಯಾಗ ಏನ್ರಿ ಪುಟ್ಟಗೌರಿ ಮಂಗಳಗೌರಿ ದಾರ್ವೆ ನೋಡಾಕತ್ರು, ಕರೆಂಟ್ ಹೋಯ್ತ್ರು, ಮಣ್ಣೆ ಇಟ್ರು ಟಿವಿಗ. ಆ ಕರೆಂಟ್ ತೆಗೆದವನಿಗೆ ಇಟ್ಟು ಬೈತಾರ. ಒಬ್ಬ ಹೆಣ್ಮಗಳು ಗ್ಯಾಸ್ ಮೇಲೆ ಕಡ ಇಟ್ಟು ಚಾ ಮಾಡಕತ್ತಳ, ಕರೆಂಟ್ ಹೋಗ್ಬಿಡ್ತು. ಉಪ್ಪೆ ಹಾಕಿ ಕುದಿಸಿಟ್ಟಳ. ಗಳ 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 ಗಳ. ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವಿ ಹಿಕ್ಕಿಯ ಹೆಡಗಿ. ಗುರು ಹೇಳಿದ ವಾಕ್ಯ ಹಾಲಿನ ಗಡಗಿ, ಕೈಯಾಗ ಹಿಡದಾನ ಮುಕ್ತಿ ಎಂಬ ಬಡಗಿ. ಸ್ಮಶಾನವೆಂಬುದು ಕರಿಯ, ಮೈಸಾಕ ಬಂದೀವಿ ಈ ನಮ್ಮ ಕುರಿಯ. ಅಜಾತ ನವಿಲುಗುಂದ ನಾಗಲಿಂಗ ಹೇಳಿದ ಪರಿಯ. ಇದು ಹೆಂಗದ ಅಂತ ಕೇಳಿದ್ರೆ, ಸ್ಮಶಾನವೆಂಬುದು ಕರಿಯ, ಮೈಸಾಕ ಬಂದೀವಿ ಈ ನಮ್ಮ ಕುರಿಯ. ತೋಳ ಬಂದು ಹೊತ್ತೊಯ್ತ ಈ ನಮ್ಮ ಕುರಿಯ, ಅಜಾತ ನವಿಲುಗುಂದ ನಾಗಲಿಂಗಜ್ಜ ಹೇಳಿದ ಪರಿಯ. ಇದು ಯಾವಾಗ ತೋಳ ಬಂದು ಒಯ್ತದ ಅನ್ನೋದು ನಮ್ಗೆ ಗೊತ್ತೇ ಆಗಂಗಿಲ್ಲ. ನಮ್ಮೂರಿಗೆ ನಾವು ಹೋಗಾಕ ಪರಬ್ರಹ್ಮ ಸ್ವರೂಪ ಗುರು ಬೇಕ. ನಮ್ಮೂರಿಗೆ ನಾವು ಹೋಗಾಕ ಪರಬ್ರಹ್ಮ ಸ್ವರೂಪ ಗುರು ಬೇಕ. ಹಂಗಿದ್ರೆ ನಮ್ಮೂರು ಯಾವುದು? ಬಣಕಾರರು ಬರೀತಾರೆ, ನಮ್ಮೂರಿಗೆ ನಾವು ಹೋಗಾಕ ಪರಬ್ರಹ್ಮ ಸ್ವರೂಪ ಗುರು ಬೇಕ. ಅಮ್ಮ ನಿಮ್ಗೆಲ್ಲ ನೆನಪಿರ್ಲಿ, ಹುಟ್ಟು ಕೆದಿಯ ಮೇಲೆ ಅಂಗದ ಮೇಲೆ ಲಿಂಗವನ್ನಿಟ್ಟು ಕಿವಿ ಒಳಗ ಮಂತ್ರ ಪೋಷಣೆ ಮಾಡಾಕ ಗುರು ಬೇಕು. ಸತ್ತ ಬಳಕೆ ಶರೀರಕ್ಕೆ ಪಾದ ಇಟ್ಟು ಮುಕ್ತಿ ಕೊಡಾಕನು ಗುರುನ ಬೇಕು. ಎಲ್ಲಿದು ಬಂದಿದೋ ಅಲ್ಲಿಗ ಹೋಗಿವಿ. ಎಲ್ಲಿದು ಬಂದಿದೋ ಅಲ್ಲಿಗೆ ಹೋಗಿದೇನು. ಮತ್ತೊಂದು ಕಡೆ ಆ ಕಡೆ ಏನು ಹೈದಿವಿ? ನಾವು ಏನೂ ಹೈದಿಲ್ಲ. ಹೆಂಗ ದಾರಿಗೆ ಬಂದಿದೋ ಹಂಗ ಹೋಗಿವಿ. ನಮ್ಮ ಅಜ್ಜವರು ಬರೀತಾರೆ, ಜೀವನ ಗಾಡಿಯು ಹೊಡಿ ಹೊಡಿ ದೇವನ ನಾಮವ ನುಡಿ ನುಡಿ. ಜೀವನ ಅನ್ನೋದು ಗಾಡಿ ಹೊಡ್ಕೊತ್ ಹೋಗ್ಬೇಕಂತ ಸುಮ್ಮ. ಜೀವನ ಗಾಡಿಯು ಹೊಡಿ ಹೊಡಿ ದೇವನ ನಾಮವ ನುಡಿ ನುಡಿ. ಬಂದ ದಾರಿಯು ಬಲುದೂರ ನೀನ್ ಹೊರವನೇ ದಾರಿಕಾರ. ಹಿಂದೆ ಯಾರಿಲ್ಲ ಆಧಾರ, ಮುಂದೆ ಸಾಗುವುದು ಬಲುಘೋರ. ಘೋರಾರಣ್ಯದ ಕರ್ಮದ ಹುಲಿ ಬೋರ ಗರಿಯುತ್ತಿದೆ ಹಾದಿಯಲ್ಲಿ. ಹಾರುತ್ತ ಬರುವುದು ನಿನ್ನಲ್ಲಿ, ಬರದೇ ತಪ್ಪಿಸಿಕೋ ಗುರುಕುಮಾರ ಪಂಚಾಕ್ಷರೇಶ್ವರನ ನಾಮಸ್ಮರಣೆಯಲ್ಲಿ. ಮನೆ ಮಾಡುವುದು ಯಾಕ ತರ್ಕ, ಬಿದ್ದಾದ ಬಾಳ ಹೈರಾಣಕ್ಕ. ಈ ಜಗತ್ತಿನೊಳಗ ನಾವು ಬಂದೀವಿ ಅಂತ ಕೇಳಿದ್ರ, ಕೈಲಾಸದ ಶಿವನ ಒಡ್ಡೋಲಗದೊಳಗ ಕುತ್ಕೊಂಡು ಪರಮಾತ್ಮನನ್ನ ಕೇಳ್ತಾನೆ ನಂದೀಶ. ಯಪ್ಪ, ಎಲ್ಲ ಕತೆಗಳನ್ನ ನನಗೆ ನೀ ಹೇಳಿರುವೆ. ತಾಯಿ ಲೋಕದೊಳಗ ಸೃಷ್ಟಿಯನ್ನ ಮಾಡಿ 3 ಮಕ್ಕಳನ್ನ ಅನಾಥರನ್ನಾಗಿ ಮಾಡಿ ಇವತ್ತಿನ ದಿನ ಹೋಗಾಕ ನಡುವೊಂದು ವಸ್ತ್ಯಾಕ. ಕಿರಿಕಿರಿ ಮಾತಾಡೋರು ಜರ ಸುಮ್ಮ. ಯಾಕ ತಾಯಂದ್ರು ಎಲ್ಲಿ ತನಕ ತವ್ರ ಮನಿ ಮೇಲೆ ಎಲ್ಲಿ ತನಕ ಪ್ರೀತಿ ಪ್ರೇಮವನ್ನ ಇಟ್ಟಿರ್ತಾರೆ ಅಂತ ಕೇಳಿದ್ರ, ಆ ಮನಿ ಒಳಗ ಹೆಣ್ಮಗಳು ಸತ್ತಿ ಹಂದ್ರದಾಗ ಕುಂಡ್ರಿಸ್ಬೇಕಾದ್ರೆ ಮ್ಯಾಲಿದ್ದ ಶಿವನಿಗೆ ಬೇಡ್ತಾಳಂತ. ಸ್ವರ್ಗಕ್ಕ ಹೋಗಾಕ ನಡುವೊಂದು ವಸ್ತ್ಯಾಕ, ತವರವರು ಬರತಾರ ತಡಿಸಿವನ. ಸ್ವರ್ಗಕ್ಕ ಹೋಗಾಕ ನಡುವೊಂದು ವಸ್ತ್ಯಾಕ, ತವರವರು ಬರ್ತಾರ ತಡಿಸಿವನ ನನಗಾಗಿ. ನನಗೆ ನೀವು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿ, ನಾ ಬ್ಯಾಡನಂಗಿಲ್ಲ. ತವರವರು ಬರ್ತಾರ ತಡಿಸಿವನ ನನಗಾಗಿ, ಸಡಗರದಿ ದಂಡಿ ತರ್ತಾರ.
ವಿಚಾರ ತಾಯಿ. ಸತ್ಯ ಬಳಕ ಕೊನೆ ಹಂದಿರದೊಳಗ ಕುತ್ತು ಬಳಕ ತಾಯಿ ದೇವರಿಗೆ ಹೇಳ್ತಾಳಂತ, ಪರಮಾತ್ಮ ನನಗೆ ನೀ ಕರ್ಕೊಂಡು ಹೋಗಾಕತ್ತಿದ್ದಿ, ಬ್ಯಾಡ ಅನ್ನಂಗಿಲ್ಲ. ತವರವರು ಬರಾಕತ್ತಾರ, ಸಡಗರಿದಿ ನನಗೊಂದು ಸೀರೆ ಕುಬಸ ದಂಡಿ ತರ್ತಾರ, ಅದು ತರಲಿಲ್ಲ ಅಂದ್ರೆ ನಂಗೆ ಸ್ವರ್ಗದಾಗ ಸುಖ ಸಿಗಂಗಿಲ್ಲ, ಅದು ತಗೊಂಡ ಬರ್ತೀನಿ ಅಂತಳಂತ. ಅದಕ್ಕೆ ತಾಯಿ ಅನ್ನೋದು ಏನು ಜಗತ್ತಿನೊಳಗದಲ್ಲ, ಅದು ಭಾಳ ದೊಡ್ಡದು ವಿಚಾರ. ಸತ್ ಮನೆಯಾಗನು ಕೂಡ ತವ್ರ ಮನೆ ಸೀರೆ ಆಶೆ ಮಾಡೋರು ಯಾರು ಅಂದ್ರೆ ನೀವ. ಅಲ್ಲಿ ಈ ಮದ್ಯಾಗ ಹೋದಾಗನು ಆಶೆ ಮಾಡ್ತೀರ, ಆ ಮತ್ ಬೇರೆ. ಸತ್ ಬಳಕೆವು ಆಶೆ ಮಾಡಲೇನು? ತಾಯಂದ್ರ ಕೊನೆ ಆಶೆ ಏನು ಗೊತ್ತೇನು? ತವ್ರ ಮನಿದು ಒಂದು ಸೀರೆ ಬರ್ಲಿತ್ತ ಅದಲ್ಲ. ಮತ್ ಇರೋ ತನಕ ಈ ದೂರಾಗ ಏನ್ರಿ ಹೆಣ್ಮಕ್ಳಿಗೆ ಕೊಟ್ರಂದ್ರೆ ಮುಗ್ದ ಹೋಗ್ಬಿಡ್ತು, ಎಲ್ಲ ತವ್ರ ಮನೆಗೆ ಹೋತದ ಆ ಕಡೆ. ಊರ ಗಂಟನ ಬಿಲ್ವರ ಬೋರಮಾಳ ಎಲ್ಲ ಮಾಡ್ಕೊಂಡಳು. ಅವಳಿಗೆ ಕೇಳಿದಳಂತ, ಇವೆಲ್ಲ ನಿನ್ನ ಮೈ ಮೇಲೆ ಇದ್ದಿಲ್ಲ, ಹ್ಯಾಂಗ ಬಂದು ಅಂದಳಂತ ಅಕ್ಕಿ. ಇದೇನು ಕೇಳ್ತಿ? ನನ್ನ ಗಂಡಗೂ 4 ಎಮ್ಮಿ ಕಟ್ಟಿನಿ, ನನ್ನ ಗಂಡ ದಿನ ಎಮ್ಮಿ ಕಾಯ್ಕೊಂಡು ಬರ್ತಾನ, ನಾ ದಿನ ಹಾಲು ಹಿಂಡಿತೀನಿ, ಹಾಲಿನ ಡೈರಿಗೆ ಮಾರ್ತೀನಿ, ರೊಕ್ಕ ಬಂದವ ಬಿಲ್ವರ ಪಾಟ್ಲಿ ಗಂಟನ ಮಾಡ್ಕೊಂಡಿನ ಅಂದಳಕಿ. ಇಟ್ಟು ಅಂದಾಗ ಹೇಳ್ತೀನಿ, ನಾ ಸೀದಾ ಮನೆಗೆ ಬಂದಳಿಕಿ. ಮನೆಗೆ ಬಂದ ಬಳಕ ರಾತ್ರಿ ಗಂಡು ಉಳ್ಳು ಕೂತಿತ್ತು. ಗಂಡನ ಸಮೀಪ ಹೌಳಗೆ ಬಂದಳು, ರೀ ಅಂದಳು. ಇದು ಹೊಸದಾಗಿ ಲಗ್ನ ಆಯಿತು ಅಂದ್ರೆ ರೀ, ಮದಿಯಾಗಿ 3 ತಿಂಗಳಾಯ್ತು ಅಂದ್ರೆ ಏನೊಂದು ರೀ. ಮಗ ಏನ್ರೆ ಕೈಗೆ ಬಂದಂದ್ರೆ ಬೇಕೇನು ಓದಿ ಕೆಟ್ಟು ನನಗೆ ಗಂಡ. ಇದು ಹಿಂಗದ. ಇದು ಗಂಡನ ಸಮೀಪ ಬಂದು ರೀ ರೀ ಅವ ಯಾಕ ಒಟ್ಟ ನಾಲ್ ನೀವು ಹೊಡ್ತೀನಿ ಯಾಕ 4 ಎಮ್ಮಿ ತರಾಮಿ ಅಂದಳಿಕಿ. ಅಲ್ಲ ಎಮ್ಮಿ ಅದಕ್ಕೆ 4 ಎಮ್ಮಿ ತರಾಮಿ ಯಾಕ? ಗೊತ್ತಿಲ್ಲಕ್ಕಿ ಮೂಲಿ ಮನೆಗೆ ಕಾಸಿ ಬೈ ಮೈ ಮೇಲೆ ಗಂಟನ ಬಿಲ್ವರ ಬೋರಮಾಳ ಎಲ್ಲ ಮಾಡ್ಕೊಂಡಳ. ನಾವು 4 ಎಮ್ಮಿ ಕಟ್ಟಾಮಿ, 4 ಎಮ್ಮಿ ದಿನ ನೀ ಎಮ್ಮಿ ಕೈನ ಹಾಲು ಮಾರ್ತಾ ಎಲ್ಲ ಬಂಗಾರ ತೋತೀನಿ ಅಂದ್ರು. ಗಂಡಂದ ಯಾಕೆ ಗಲ್ತಗೋ ನಾಳಿಗೆ ತರಾಮಿ. ರಾತ್ರಿ ಮಾಡಿ ಮನ್ಕೊಂಡು ಎಡ್ಡು ಮುಂಜಾಳೆ ಎದ್ದ ಬಳಕ ನಾ ಸಂತಿಗೆ ಹೋಗಿ ಬರ್ತೀನಿ, ರೊಕ್ಕ ಕೊಡು ನನಗೆ ಅಂತಿದ್ದು ಗಂಡಗ. ಯಾಕೆ ಗಲ್ತಗೋ ಅಂತ ತಿಳ್ಕೊಂಡು 500 ರೂಪಾಯಿ ಕೊಟ್ಟ ಸಂತಿಗೆ ಹೋದಳು. ಸಂತಿಗೆ ಹೋದ ಬಳಕ ಜೀರಿಗೆ, ಸಾಸ್ವಿ, ಅರ್ಶಣ, ಟಮಾಟಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಏನು ಬೇಕು ಎಲ್ಲ ತೊಗೊಂಡ್ಳು. ಏನು ಒಂದು ವಾರಕ್ಕೆ ಏನು ಸಂತಿ ಇದೆ ಎಲ್ಲ ತೊಗೊಂಡ್ಳು. ಸಂತಿ ಮಾಡ್ಕೊಂಡು ಮನೆಗೆ ಬಂದಳು. ಮನೆಗೆ ಬಂದ ಬಳಕ ಗಂಡಗೆ ಲೆಕ್ಕ ಕೊಡ್ಬೇಕಲ್ಲ. ಗಂಡ ಕೇಳ್ದೆ ಎಟ್ಟಾಗೆ ನಾನು ತಿತ್ತೀನಿ ಏನು ತಡಿ ಎಲ್ಲ ಲೆಕ್ಕ ತಂದಿನಿ ತಂದೆ ಎಲ್ಲ ಚಿಟ್ಟಿ ತೋರಿಸಳು. ಎಲ್ಲ ಜೀರಿಗೆ, ಸಾಸ್ವಿ, ಅರಿಶಿಣ, ಟಮಾಟಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಬೆಂಡೆಕಾಯಿ ಅದು ಇದು ಎಲ್ಲ ತಂದಳು. 500 ರೂಪಾಯಿ ಕೊಟ್ಟಿದ್ದಲ್ಲ, 500 ರೂಪಾಯಿ ಕೊಟ್ಟಿದ್ದ, 450 ರೂಪಾಯಿ ಆಗಿತ್ತು, 450. ಅವ ಅಂದ ಹಿನ 50 ರೂಪಾಯಿ ಲೆಕ್ಕ ಎಲ್ಲಿದೆ ಅಂದ ಅವ ಗಂಡ. 500 ರೂಪಾಯಿ ಕೊಟ್ಟಿನಿ, 450 ರೂಪಾಯಿ ಎಲ್ಲ ಸಂತಿ ತಂದಿದ್ದಿ, ಹಿನ 50 ರೂಪಾಯಿ ಎಲ್ಲಿದೆ ಅಂದ್ರೆ ನಾನು ಹೋಯ್ತೀನಿ ತಡಿ ತಂದಿನಿ ತಂದು ತಿಳ್ಕೊಂಡು 4 ಕುಳ್ಳಿ ತಂದಳ. 4 ಕುಳ್ಳಿ ಅದಕ್ಕೆ ಒಂದು ಕುಳ್ಳ್ಯಾಗ ನಮ್ಮ ಅವ್ಗ ಮಜ್ಜಿಗೆ ಕುಡ್ತೀನಿ, ಒಂದು ಕುಳ್ಳ್ಯಾಗ ನಮ್ಮ ಅವ್ಗ ಹಾಲು ಕುಡ್ತೀನಿ. ಎಷ್ಟು ಅನ್ನೋದ್ರಾಗ ಅವ ತೋಳು ಮ್ಯಾಗ ಇರೋದು. ಇದ್ದೂರಾಗ ಅಲ್ಲಿ ಅವ್ವ ಇದ್ದೂರಾಗೆ ತವ್ರ ಮನೆಗಿತ್ತು. ಎಮ್ಮಿನ ಕಾಯವ ಹುಲ್ಲು ನಾ ಹಾಕವ, ನಿಮ್ಮವ್ಗ ಮಜ್ಜಿಗೆ ಕುಡ್ತಿ ಅಂತ ತಿಳ್ಕೊಂಡು ಒಂದು ಪಟ್ಟದ ಕಪಳಿ ಕೊಟ್ಟ. ಯಾಕ ನಾ ಕೊಡಾಕಿನಿ ಅಂತಿದ್ದು. ಅಲ್ಲ ಎಮ್ಮಿನ ಹಾಕಯ್ಯವ, ಹಾಲು ನಾ ಹಿಂಡವ, ಹುಲ್ಲು ನಾ ಹಾಕವ, ನಿಮ್ಮವ್ಗ ಮಜ್ಜಿಗೆ ಕೊಡಾಕೇನ ಮತ್ತ ನೀ ಯಾಕ ನೀ ಹೊಡಿನಿ ನಿನಗೆ ಹೇಳ್ತೇನೆ ಅಂತ ನೋಡ್ಕೊಂಡು ಹಂಗೆ ಒಂದೇಟು ಹೊಡೆವ. ಆಕೆ ಪಲಾಂಗ್ ಹಿಂದೆ ಹೋಗಾಕಿ. ನೀ ಕೊಟ್ರು ನೋಡಿ ಯಾಕ ನಾ ಕೊಡಾಕಿನಿ. ಅವಾಗ ಕೊಟ್ಟಿಲ್ಲ ನಮ್ಮ ಅವು ನಿನಗೆ. ಅವಾಗ ನಮ್ಮ ಅವು ಮುಳ್ಳೆ ಕೊಟ್ಟರು ತಿಂದಿಲ್ಲ ನಮ್ಮ ಅವನು. ಈಗ ಅಂತಿದು ಇದು ಹಿಂಗೆ ಜಗಳ ಆಡ್ಕೋತಿ ಮನೆ ಹೊರಗೆ ಬಂತು. ಮನೆ ಹೊಸ್ತಲು ಹೊರಗೆ ಬಂತು. ಹೊರಗೆ ಬಂದ ಬಳಕ ನಿಮ್ಮ ಅವ್ಗ ಮಜ್ಜಿಗೆ ಕೊಟ್ಟೆ ಅಂದ್ರೆ ನಾ ಕುಡಕನಿ, ನೀ ಕುಡಕಿನ ಮತ್ತೊಂದು ನೀ ಬಾ ನೀ ಸನಿ ಅನ್ನಕ್ಕೆ ಹೆಣ್ತ ಕಡೆ ಹೋಗಕ್ಕೆ. ಹಂಗೆ ಹಿಂಗೆ ಹೋಗ್ತಾ ಜಗಳ ಅಗಸಿಗೆ ಬತ್ತು. ಅಗಸ್ಯಾಗ
ಎಲ್ಲ ಮಂದಿ ಕೂತಿತ್ತು. ಯಾಕೆ ಹೊಡ್ಯಾಕತ್ತಿದೆ ಅಂತೀಗ? ನನಗೇನು ಕೇಳ್ತೀರಿ, ಅಕ್ಕಿಗೆ ಕೇಳ್ರಿ. ಅಲ್ಲ, ಯಾಕೆ ಹೊಡಿತಿದೆ ಏನು ಹೇಳ್ರಿ? ನಾ ಕುಳ್ಳಿ ತಂದೀನಿ. ಕುಳ್ಳಿಗೆ ಹೊಡಿತಾನ? ಕುಳ್ಳಿಗೆ ಹೊಡಿತಾನ. ಯಾಕೆ ಹೊಡಿತೀಪ್ಪ ಕುಳ್ಳಿ? ನನಗೇನು ಕೇಳ್ತೀರಿ, ಯಾಕೆ ಕೇಳ್ರಿ? ಸುಳ್ಳು ಹೇಳ್ತಾಳಕಿ ಮತ್ತೆ ಹೆಂಗೆ ಮುಂದಕ್ಕೆ ಹೋಗವ. ಯಾಕೆ? ಏನಿಲ್ರಿ, ಒಂದು ಕುಳ್ಳ್ಯಾಗ ನಮ್ಮ ಅವ್ಗ ಮಜ್ಜಿಗೆ ಕೊಡ್ತೀನಿ, ಒಂದು ಕುಳ್ಳ್ಯಾಗ ನಮ್ಮ ಅವ್ಗ ಹಾಲು ಕೊಡ್ತೀನಿ. ತವ್ರ ಮನೆ ಮೇಲೆ ಪ್ರೇಮ ಅಲ್ಲ. ಸ್ವರ್ಗಕ್ಕ ಹೋಗಾಕ ನಡುವೊಂದು ವಸ್ತ್ಯಾಕ, ಸ್ವರ್ಗಕ್ಕ ಹೋಗಾಕ ನಡುವೊಂದು ವಸ್ತ್ಯಾಕ, ತವರವರು ಬರ್ತಾರ ತಡಿ ಶಿವನ ನನಗಾಗಿ ದಂಡಿ ತರ್ತಾರ. ತವ್ರ ಮ್ಯಾಲ ಅದು ಪ್ರೇಮ. ಒಂದು ಕುಳ್ಳ್ಯಾಗ ಹಾಲು ಕೊಡ್ತೀನಿ, ಒಂದು ಕುಳ್ಳ್ಯಾಗ ನಮ್ಮ ಅವ್ಗ ಮಜ್ಜಿಗೆ ಕೊಡ್ತೀನಿ ಅಂದಾಗ ಮತ್ತೊಂದು ಏಟು ಬೆಟ್ಟನೆ ಏಟು. ಅವ ಅಂದ, ಯಾಕೆ ಹೊಡಿತಿದ್ದೇವ? ಅಲ್ರಿ, ಎಮ್ಮಿನ ಹಾಕಯ್ಯವ, ಹುಲ್ಲು ನಾ ಹಾಕವ. ಇವ್ರು ಅವು ಗಪ್ಪತ್ಲೆ ಮಜ್ಜಿಗೆ ಹೊಡ್ಯಾಕೆ ನಮ್ಮದು. ಈಗ ಕೊಟ್ರೆ ನೋಡ್ಲಿ, ಈಗ ಗಿಡಾಲಿ ಅಂದವ. ಅವ್ರು ಪಂಚರಂದ್ರು ಎಮ್ಮಿ ಎಲ್ಲವ ಅಂದ್ರು ಅವರು. ಮಜ್ಜಿಗೆ ಭಾಳ ದೂರ ಐತಿ. ಎಮ್ಮಿನೇ ತಂದಿಲ್ಲ ಇನ್ನ ಕುಳ್ಳಿಗೆ ಜಗಳ ಆಡುತ್ತವ. ಇನ್ನ ಕುಳ್ಳಿ ತಂದ್ರೆ ಜಗಳ ಆಡ್ಯಾವ. ಇನ್ನ ಎಮ್ಮಿ ತಂದ್ರೆ ಅದು ಅವು ಅಲ್ಲಿ ನನ್ನ ಮಗಳಿಗೆ ಹೊಡಿತಾನೆ ಯವ್ವ ಅಂತ ಅಲ್ಲಿದೆ ಬತ್ತಂತ ಅದು. ಆದ್ರೆ ಹೇಳೋದರ್ಥ, ತಾಯಂದ್ರಾದವರು ತವರ ಮನೆ ಮೇಲೆ ಎಷ್ಟು ಪ್ರೇಮದ ಮಮತೆಯ ಬಳ್ಳಿಯನ್ನ ತಾವು ಇಟ್ಟಿರ್ತೀರಿ ಅಂತ ಕೇಳಿದ್ರೆ, ಈ ಜಗನ್ಮಾತೆ ಅಂಬಾ ಭವಾನಿಯ ಸ್ಮರಣೆಯನ್ನ ಮಾಡ್ತಾ, ಅಮ್ಮ ನಮ್ಮನ್ನ ಬಿಟ್ಟು ನೀನು ಅನಾಥಳನ್ನಾಗಿ ಮಾಡಿ ಹೋದಿ ಏನು, ನನ್ನ ಮೇಲೆ ನಿನಗೆ ಕರುಣೆನೇ ಬರಲಿಲ್ಲ ಏನು ಅಂತ ಮೂರು ಮಕ್ಕಳು ತಾಯಿಯನ್ನ ಕಂಡು ಯಾವುದಾದ್ರೂ ಒಂದು ಕ್ಷಣಕ್ಕೆ ನೋಡಿದ ಹಾಗೆ ಆನಂದವಾಗಿ ತಾಯಿಯನ್ನ ಅಪ್ಪಿಕೊಂಡು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ, ತಾಯಿ ಅಂದಳಂತ, ಮಕ್ಕಳ ನಿಮ್ಮನ್ನ ಬಿಟ್ಟು ಹೋಗಿ ನನಗೆ ಬಹಳ ಬೇಜಾರಾತಪ್ಪ. ಇನ್ ಮುಂದೆ ನಾವು ನಿಮಗೆ ಬಿಟ್ಟು ಹೋಗೋದಿಲ್ಲ, ನಿನ್ ಜೊತೆನೇ ನಾನು ಇರ್ತೀನಿ ಅಂತ ತಿಳ್ಕೊಂಡು ಮೂರೂ ಮಕ್ಕಳಿಗೆ ಹೇಳಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆನಂದವಾಗುತ್ತ. ಮಕ್ಕಳಂದು ಅಂತ, ಅಮ್ಮ ಇನ್ ಮುಂದೆ ನೀ ನನ್ನ ಜೊತೆನೇ ಇರಬೇಕು, ನೀ ನನ್ನ ಜೊತೆನೇ ಇರಬೇಕು ಅಂತ ತಾಯಿಯನ್ನ ಹೇಳಿದಾಗ, ತಾಯಿ ಅಂದಳಂತ ಬಹಳ ಆನಂದವಾಗಿ ಮೂರೂ ಮಕ್ಕಳನ್ನ ಅಪ್ಕೊಳ್ತಾಳೆ. ನೋಡಪ್ಪ, ನಿಮ್ಮನ್ನ ಬಿಟ್ಟು ಹೋಗಿದ್ದಕ್ಕಾಗಿ ನಿಮಗೆ 3 ವರಗಳನ್ನ ನಾನು ಕೊಡ್ತೀನಿ, ನಿಮಗೇನು ಬೇಕು ಕೇಳ್ರಿ ಅಂದಳಂತ. ಮೂರು ಮಕ್ಕಳಿಗೆ ನಿಮ್ಗೇನು ಬೇಕು ಕೇಳ್ರಿ. ಬ್ರಹ್ಮ ಅಂದಂತ, ಅಮ್ಮ ನಿನ್ನನ್ನ ನೋಡೋದೇ ನನಗೊಂದು ಭಾಗ್ಯ, ನಿನ್ನನ್ನ ನೋಡೋದೇ ಒಂದು ಭಾಗ್ಯ, ಬಿಟ್ರೆ ಮತ್ತೊಂದು ವರ ತಗೊಂಡು ನಾನು ಏನ್ ಮಾಡ್ಲಿ, ನನಗೆ ಮತ್ತೊಂದು ವರ ಬೇಡ ಅಂದಂತ. ಇಲ್ಲಪ್ಪ ಬ್ರಹ್ಮ, ನೀನು ಈ ಜಗತ್ತನ್ನ ಸೃಷ್ಟಿ ಮಾಡು ಅಂದಳಂತ. ವಿಷ್ಣು ಈ ಜಗತ್ತನ್ನ ಲಯವಾಗಿ ನೋಡು, ಪರಮಾತ್ಮ ಈ ಜಗತ್ತನ್ನ ನೀ ಪೋಷಣೆ ಮಾಡು ಅಂತ 3 ಜನ ಮಕ್ಕಳಿಗೆ ಆಶೀರ್ವಾದದ ವರಗಳನ್ನ ಕೊಡ್ತಾಳೆ. ನೋಡಪ್ಪ, ದೇವಿ ಪುರಾಣದೊಳಗೆ ಚಿದಾನಂದ ಅವಧೂತರು ಬರೀತಾರೆ, 6 ನಿಮಗೆ ಯಮಗೆ ಭೇದ ಭಾವ ಮಾಡುವರು. ತಾಯಿನೇ ಬೇರೆ, ಬ್ರಹ್ಮನೇ ಬೇರೆ, ವಿಷ್ಣುನೇ ಬೇರೆ, ಶಿವನೇ ಬೇರೆ ಅಂತ ಯಾರು ಭೇದ ಭಾವ ಮಾಡ್ತಾರಲ್ಲ, ಅವರಿಗೆ ರವರವ ನರಕ ತಪ್ಪದು ನೋಡ. ನಾನ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. 3 ಮಕ್ಕಳಿಗೆ ತಾಯಿ ಅಭಯ ವರಗಳನ್ನ ಕೊಟ್ಟು ಹತ್ತಿ ಮರಕ್ಕೆ ಕಾಯಿಗಳ ಮೆತ್ತಿದ ಹಾಗೆ ಇಡೀ ಬ್ರಹ್ಮಾಂಡವನ್ನ ಮೆತ್ತಿರುವಂತ ತಾಯಿ, ನೋಡಪ್ಪ ಮತ್ತೆ ನೀವು ಕರೆದಾಗ ನಾ ಬರುವೆ ಅಂತ ತಿಳ್ಕೊಂಡು ಮಕ್ಕಳನ್ನ ಬಿಟ್ಟು ಮತ್ತೆ ಅದೃಶ್ಯಳಾಗಿ ಹೋಗ್ತಾಳೆ ತಾಯಿ. ಬ್ರಹ್ಮ ವಿಷ್ಣು ಮಹೇಶ್ವರರು ಕುತ್ಕೊಂಡು ವಿಚಾರ ಮಾಡ್ತಾರೆ, ನನಗ ಸೃಷ್ಟಿ ಮಾಡಂತ ಹೇಳಾಳ, ನಿನಗ ಸ್ಥಿತಿ ಮಾಡುವಂತ ತಾಯಿ ಹೇಳಿದ್ದಾಳೆ, ನಿನಗ ಲಯ ಪಾಲನೆ ಪೋಷಣೆ ಮಾಡು ಅಂದಾಳ. ನಾವು 3 ಜನ ಹಿಂಗ ಮಾಡ್ಕೋತ ಹೋದ್ರೆ ಗದ್ಲಾಗತ್ತ, ಎಲ್ಲರೂ ಕೂಡಿ ಒಂದು ಕೆಲಸ ಒಬ್ರ ಮಾಡೋಣ ಅಂದ್ರಂತೀವ್ರು 3 ಜನ. ಬ್ರಹ್ಮ ಅಂತನ
ನಾ ಭಾಳ ದೊಡ್ಡವದಿನಪ್ಪ ಅಂದಂತ ಬ್ರಹ್ಮ. ಕತಿ ಕಡೆ ಲಕ್ಷ ಕೊಟ್ಟು ಕೇಳ್ರಿ, ನಾ ಭಾಳ ದೊಡ್ಡವದೀನಿ, ನಾ ಭಾಳ ದೊಡ್ಡವಿದ್ದೀನಿ ಅಂದಾಗ ವಿಷ್ಣು ಅತ್ತಾನ, ನೀ ಹೆಂಗೆ ದೊಡ್ಡ ವಾಕ್ಯ, ನೀ ಸೃಷ್ಟಿ ಮಾಡಿರ್ಬೇಕು, ಇದು ಜಗತ್ತು ಹಿಂಗ ಇರ್ಬೇಕಂತ ಸ್ಥಿತಿಯಾಗಿ ನೋಡ್ಕೊಂಡು ಹೋಗವನದೀನಿ ನಾ ಭಾಳ ದೊಡ್ಡವ ಅಂದಂತ. ಪರಮಾತ್ಮ ಅತ್ತಾನ, ನೀವಿಬ್ರು ಮಂದಿ ದೊಡ್ಡವರಲ್ಲ, ನಿಮ್ಮಿಬ್ರು ಮಂದಿಗೆ ಪೋಷಣೆಯನ್ನು ಮಾಡವನ, ಪಾಲನೆ ಮಾಡವ, ನಾ ಭಾಳ ದೊಡ್ಡವ ಅಂದಂತ. ಅವ್ರು 3 ಮಂದಿ ನಡ್ಬರ್ಕ ದೊಡ್ಡ ಜಗಳ ಹಾಕ್ತು. ದೊಡ್ಡವ್ರಿಗೆ ಬಿಟ್ಟಿಲ್ಲ, ಇನ್ನು ನಾವು ನೀವು ಯಾಕೆ ಗಿಡ ತಪ್ಪಲ, ದೊಡ್ಡವ್ರಿಗೆ ಬಿಟ್ಟಿಲ್ಲ. ಬ್ರಹ್ಮ ಅಂದಂತ, ಯಾರು ಗರ್ಭದೊಳಗ 14 ಲೋಕಗಳದವ ಅವ್ರ ಈ ಜಗತ್ತಿನೊಳಗೆ ದೊಡ್ಡವರು. ಯಾರು ಗರ್ಭದೊಳಗ 14 ಲೋಕಗಳದವ ಈ ಜಗತ್ತಿನೊಳಗ ಅವರು ದೊಡ್ಡವರು ಅಂದಾಗ ವಿಷ್ಣು ಪರಮಾತ್ಮ ಬ್ರಹ್ಮನ ಗರ್ಭದೊಳಗ ಹೋಗಿ ಲೆಕ್ಕವಿಲ್ಲದಷ್ಟು ನೋಡಾಕತ್ರಂತ. ಸುಮ್ಕೊಂಡ್ರಪ್ಪ. ಹೊರಗೆ ಹೋದ ಬಳಕ ಪರಮಾತ್ಮ ಕೇಳ್ತಾನ, ಬ್ರಹ್ಮ ನೀ ನೋಡಿ ಬಂದಿದೇನೋ? ನೋಡಿ ಬಂದೀನಿ. ಸಾಕ್ಷಿ ತಂದಿದೇನೋ? ಹ್ಞೂ ತಂದೀನಿ. ನಾ ಪರಮಾತ್ಮನ ಶಿರ ಮುಡಿ ತನಕ ಹೋಗಿ ನೋಡಿ ಬಂದೀನಿ ಅಂತ ನೀ ಸಾಕ್ಷಿ ಹೇಳ್ಬೇಕಂತ ಆಕಳಿಗೆ ಅಂದಂತ ಬ್ರಹ್ಮ. ಯಾಕಾಗಲ್ ತಗೋ ಅಂತ ಆಕಳಿಗೆ ಕರ್ಕೊಂಡು ಬಂದ. ಪರಮಾತ್ಮನ ಎದುರು ನಿತ್ತ ಬಳಕ ಪರಮಾತ್ಮ ಅತ್ತಾನ, ಏನಪ್ಪಾ ಆಕಳ, ಇವ ನೋಡಿ ಬಂದಾನೇನು ಅಂದ ಬಳಕದ ಆಕಳ ಮುಂದ ಗೋಣ ಹಾಕಿ ನೋಡ್ಯಾನ ಪರಮಾತ್ಮ ಅಂತಂತದು. ನೋಡ್ಯಾನ ಅಂದ ಬಳಕ ಹಿಂದ ಬಾಲಲಿಂದ ಇಲ್ಲ ಅಂತಿತ್ತಂತದ ಆಕಳ. ಪರಮಾತ್ಮನ ಮುಂದ ಮಾರಿಲಿ ಪರಮಾತ್ಮಗಂದ ನೋಡ್ಯಾನ, ಮಾರಿಲಿ ತಲೆ ಹಾಕ್ತ ನೋಡ್ಯಾನಂತಂದ ಬಾಲದ ಇದು ನೋಡಿಲ್ಲ, ಇದು ಸುಳ್ಳು ಹೇಳತ್ತದ ಬ್ರಹ್ಮ ಅಂತ ಹಿಂಗೆ ಹಿಂದ ಬಾಲಿಲಿ ಇಲ್ಲತ್ತಂತ. ಇಲ್ಲಂದ ಬಳಕ ಸುಳ್ಳಾಗಿ ಮಾತಾಡಿರುವಂತ ನೋಡದೇ ಇರುವಂತ ಬ್ರಹ್ಮನಿಗೆ ನೀ ನೋಡಿನಂತೆ ಏನು ಮುಖದಿಂದ ಸತ್ಯ ಹೇಳಿದೆಲ್ಲ, ಯಾರು ನಿನ್ನ ಮುಖಕ್ಕೆ ಪೂಜಾ ಮಾಡ್ತಾರ 7 ಜನ್ಮದಾಗ ನರಕಕ್ಕೆ ಹೋಗ್ಲಿ, ಯಾರು ನಿನ್ನ ಬಾಲಾ ಪೂಜಾ ಮಾಡ್ತಾರ 7 ಜನ್ಮಕ್ಕೆ ಸ್ವರ್ಗಕ್ಕೆ ಹೋಗ್ಲಿ ಅಂತ ಬ್ರಹ್ಮ ಆಶೀರ್ವಾದ ಪರಮಾತ್ಮ ಮಾಡ್ತಾನ. ಅದಕ್ಕೆ ಆಕಳಿಗೆ ಮಾರಿಗೆ ಪೂಜಾ ಮಾಡಲ್ಲ, ಬಾಲಕ್ಕೆ ಪೂಜಾ ಮಾಡ್ತಾರ. ಈಗಿನ ಹೋಗಿ ಮಾರಿಗೂ ಮಾಡ್ತವೆ. ಮಾರಿ ಚಂದ 3 ಬಟ್ಟೆ 20 ಪಟ್ಟ ಹಚ್ಚದು. ಆಕಳ ಮುಖಕ್ಕೆ ಪೂಜಾ ಮಾಡೋದಲ್ಲ, ಬಾಲಕ್ಕೆ ಪೂಜಾ ಮಾಡೋದು. ಅಲ್ಲಿ ಲಕ್ಷ್ಮಿ ವಾಸ ಅದು. ವಿಷ್ಣುವಿನ ಗರ್ಭದೊಳಗ 14 ಲೋಕಗಳನ್ನ ನೋಡಿ ಲೆಕ್ಕ ತಪ್ಪಿ ಬ್ರಹ್ಮ ಎಲ್ಲಿಂದ ಬರಬೇಕು ಅನ್ನೋದು ಗೊತ್ತಾಗಲಿಲ್ಲ. ಪರಮಾತ್ಮ ತನ್ನ ನೀನಾ ನೋಡಬಾ ಅಂತ ತಿಳ್ಕೊಂಡು ಹೇಳಿದಾಗ ವಿಷ್ಣುವಿನ ಗರ್ಭದೊಳಗೆ ಹೋಗಿ ನೋಡಿ ಸಾಕಾಗಿ ಹೊರಗೆ ಬರಬೇಕಾದ್ರೆ ಉದರದಿಂದ ಬ್ರಹ್ಮ ಹೊರಗೆ ಬಂದ. ಪೂರ್ವಕ್ಕೆ ನೋಡ್ತಾನ, ಪಶ್ಚಿಮಕ್ಕೆ ನೋಡ್ತಾನ, 4 ದಿಕ್ಕುಗಳಿಗೆ ನೋಡ್ತಾನ, 4 ತಲೆ ಹುಡ್ತವ ಬ್ರಹ್ಮನಿಗ. ಮ್ಯಾಲ ನೋಡ್ತಾನ, ಮತ್ತೊಂದು ತಲೆ ಹುಟ್ಟುತ್ತ. ಕಾಲಾಂತರದೊಳಗೆ ಪರಮಾತ್ಮ ಅದನ್ನು ಶಿರಚ್ಛೇದನ ಮಾಡ್ತಾನೆ. ವಿಷ್ಣುವಿನ ಉದರದೊಳಗ ಬಂದಾಗ ಹೊಟ್ಟೆಯನ್ನ ಹರಿದು ನಾಭಿ ಕಮಲ ಹೊಂಕಳದಿಂದ ಬ್ರಹ್ಮ ಬಂದಾಗ ವಿಷ್ಣು ಕುತ್ಕೊಂಡಿರ್ಬೇಕಾದ್ರೆ ಕಿವಿಗಳಿಂದ ಮಧು ಕೈಟೋಬರರು ರಾಕ್ಷಸರು ಹುಟ್ಟಿ ಬರ್ತಾರ. ಮಧು ಕೈಟೋಬರರು ಕಿವಿಯಿಂದ ರಾಕ್ಷಸರು ಹುಟ್ಟಿ ಮಧು ಕೈಟೋಬರರು ಬ್ರಹ್ಮನನ್ನ ಹೊಡಿಬೇಕು ಕಡಿಬೇಕು ಅಂತ ತಿಳ್ಕೊಂಡು ಬ್ರಹ್ಮನ ಬೆನ್ನತ್ತಿ ಓಡ್ತಾ ಇರಬೇಕಾದ್ರ ಇನ್ನೇನು ಬದುಕಂಗಿಲ್ಲ ಅಂತ ತಿಳ್ಕೊಂಡು ತಾಯಿಯ ಸ್ಮರಣೆಯನ್ನ ಮಾಡ್ತಾನ ಬ್ರಹ್ಮ. ಅಮ್ಮ ಜಗನ್ಮಾತೆ ದುರ್ಗಾ ಪರಮೇಶ್ವರಿ, ನನ್ನನ್ನು ರಕ್ಷಣೆ ಮಾಡಲು ನೀನ್ ಬಾರಮ್ಮ, ದುಷ್ಟ ರಕ್ಕಸರಿಂದ ನಮ್ಮನ್ನ ಕಾಪಾಡು ಬಾರಮ್ಮ, ಇವರಿಂದ ನಮ್ಮನ್ನ ಸಂರಕ್ಷಣೆ ಮಾಡು ಬಾ ತಾಯಿ ಅಂತ ಮೊರೆ ಇಡ್ತಾ ಇರಬೇಕಾದ್ರೆ ರಣರಂಗದೊಳಗ ಅಟ್ಟಹಾಸದಿಂದ ಕುಣಿಯುವಂತ ಮೀಸೆ ಜಡೆಗಳನ್ನ ತಟ್ಟಿರುವಂತ ಮಧುಕೈಟೋಬರರು ಶಸ್ತ್ರ ಆಯುಧಗಳನ್ನ ಹಿಡಿದುಕೊಂಡು ಬ್ರಹ್ಮನನ್ನ ಕಡಿಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ವಿಷ್ಣುವಿನ ಅವತಾರದೊಳಗ ವರನಾರಿಯ ರೂಪವನ್ನ ತಾಳುತ್ತ ಜಗನ್ಮಾತೆ ಪ್ರತ್ಯಕ್ಷಳಾಗಿ ನಿಂತಾಳೆ ಯುದ್ಧ ಭೂಮಿಯೊಳಗ.
ಮಧು ಕೈಟೋಬರರೊಡನೆ ಯುದ್ಧವನ್ನ ಮಾಡ್ತಾಳೆ ತಾಯಿ. ಅದೆಂತ ಯುದ್ಧ! ಯಾವಾಗ ಬ್ರಹ್ಮನನ್ನ ನೋಡಿ ವಿಷ್ಣು ಕಣ್ಗಳನ್ನ ತೆರಿತಾನೆ, ಬೆಂಕಿಯ ಜ್ವಾಲೆ ಉಂಡೆಗಳು ಇಡೀ ಆಕಾಶವೇ ಕತ್ತಲೆಮಯವಾಗಿ ಮುಳುಗುತ್ತ, ಆಕಾಶಮಯ ಕತ್ತಲವಾಗಿ ಮುಳುಗಿರಬೇಕಾದರೆ ಮಧುಕೈಟೋಬರರೊಡನೆ ತಾಯಿ ಯುದ್ಧವನ್ನ ಮಾಡ್ತಾಳೆ ರಣರಂಗದೊಳಗ. ಜಗತ್ತಿಗೆ ದುಷ್ಟ ಕಂಟಕರಾಗಿರುವಂತ ನಿಮ್ಮ ಮಧು ಕೈಟೋಬರರನ್ನ ಈ ಪ್ರಪಂಚದೊಳಗ ಉಳಿಗಾಲವಿಲ್ಲ ಅಂತ ತಿಳ್ಕೊಂಡು ಈರುವ ರಕ್ಕಸರ ತಲೆಗಳನ್ನ ಹಿಡಿದು ಕೈ ಮೇಲೆ ಇಟ್ಟು ತನ್ನ ವಿಷ್ಣು ಸುದರ್ಶನ ಚಕ್ರದಿಂದ ರಕ್ಕಸರನ್ನ ಕಡಿತಾಳೆ ತಾಯಿ. ಜಗನ್ಮಾತೆ ಭವಾನಿ ಮಾತಾ ಕೀ ಜೈ, ರಾಜರಾಜೇಶ್ವರಿ ಮಾತಾ ಕೀ ಜೈ. ಅದು ಬಂಡಾರ ಹಾಕಿರೋದು ಬಂಡಾರ ಹಾಕ. ಯಾವಾಗ ವಿಷ್ಣುವಿನನ್ನ ಸುದರ್ಶನ ಚಕ್ರದಿಂದ ಇರುವ ರಕ್ಕಸರನ್ನ ತಾಯಿ ಕಡಿತಾಳೆ, ಕಡಿದಾಗ ರಕ್ತವನ್ನ ಚಿಲ್ಲಂತ ಚಿಮ್ಮುತ್ತಾ ಹಳ್ಳ ಕೊಳ್ಳವಾಗಿ ಹರಿಯುತ್ತಾ ಇಡೀ ಲೋಕವೇ ಬೆಟ್ಟ ಗುಡ್ಡಗಳಿಂದ ಕೂಡುತ್ತಾ ಮಾಂಸ ಮಜ್ಜನಗಳಿಂದ ಇಡೀ ಲೋಕವೇ ತಲ್ಲಣಿಸ್ತಾ ಇರಬೇಕಾದರೆ ರಣಭೂಮಿ ಒಳಗೆ ದುರ್ಗಾ ಪರಮೇಶ್ವರಿ ರಾರಾಜಿಸ್ತಾಳೆ ಅಂಬಾ ಭವಾನಿಯಾಗಿ. ಇಡೀ ಲೋಕವೇ ಚಿತ್ರಮಯವಾಗಿರಬೇಕಾದ್ರೆ ಯಾವಾಗ ದುಷ್ಟರು ಈ ಪ್ರಪಂಚದೊಳಗ ಹುಡ್ತಾರೋ ಅವರನ್ನ ಕಡಿಯುವ ಸಲುವಾಗಿನೇ ಜಗನ್ಮಾತೆ ಅಂಬಾ ಭವಾನಿ ಹೊಟ್ಟೆ ಬರ್ತಾಳ ಅನ್ನೋದನ್ನ ಈ ಜಗತ್ತಿನೊಳಗ ನಾವು ತಿಳ್ಕೋಬೇಕಾಗ್ಯದ. ನಾನು ಹೇಳೀನಿ, ಪುರಾಣದಿಂದ ತಿಳ್ಕೊಳ್ಳೋದಲ್ಲ, ಕಳ್ಕೊಳ್ಳುವುದು ಎಲ್ಲಿದೆ ಅಂತ ಕೇಳಿದ್ರೆ ಪುರಾಣ ಕಾಮ ಕ್ರೋಧ ಮೋಹ ಮದ ಮತ್ಸರ ಇದು ಕಳ್ಕೊಳ್ಳೋದ ಪುರಾಣ ಅನ್ನೋದನ್ನ ಇವತ್ತಿನ ದಿನ ನಾವೆಲ್ಲರೂ ಕೂಡ ತಿಳ್ಕೊಳ್ಳುತ್ತಾ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಹೇಳುವುದಾದ್ರೆ, ರಣಭೂಮಿ ಒಳಗ ಚಿದಾನಂದ ಅವಧೂತರು ಬರೀತಾರೆ, ಯೋಗಿಯಳು ಶಿವನಂದ ರಾಜ ಯೋಗಿ ಆಜ್ಞೆಗೆ ಪಾತ್ರನಾಗಿಹ. ಜಗಕ್ಕೆ ಸಂರಕ್ಷಣೆಯನ್ನ ಮಾಡುವಂತ ತಾಯಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಹೇಳಿದ್ದಳಲ್ಲ, ದುಷ್ಟರು ಹುಟ್ಟಿದಾಗ ಶಿಷ್ಟೆ ರೂಪದೊಳಗ ರಕ್ಷಕಳಾಗಿ ನಾನು ಬರ್ತೀನಿ ಎಂದಾಗ ಯಾವಾಗ ತಾಯಿ ದುರ್ಗಾ ಪರಮೇಶ್ವರ ನಿಂತುಕೊಂಡಿರ್ಬೇಕಾದ್ರೆ ತನ್ನ ಆಯುಧಗಳಿಂದ ರಕ್ತ ಚಿಮ್ಮಾಡುತ್ತ ರಣಭೂಮಿಯೊಳಗ ಬೋರ್ಗರಿತಾ ಇದ್ದಾಳೆ. ಸಿಂಹ ಘರ್ಜನೆಯನ್ನ ಮಾಡ್ತಾ ಇದೆ, ಲೋಕ ತಲ್ಲಣಿಸ್ತಾ ಇದೆ. ಅದೇನಾಗುತ್ತಾ ಅನ್ನೋದನ್ನ ನಾಳೆಯ ಪುರಾಣದೊಳಗೆ ನಾವು ನೀವೆಲ್ಲರೂ ಕೂಡ ಕೇಳೋಣ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ದಿನ ಹೇಳ್ತಾ